ಏನಲ್ರಿ ಈ ದೇಶದಲ್ಲಿ ಈ ಥರ ಆದರೆ ಯಾವ ದೇಶದಲ್ಲಿ ಸುಮ್ಮನಿರ್ತಾರೆ? ಕೇಂದ್ರ ಸರ್ಕಾರ ಏನು ಮಾಡೋದಿಲ್ಲ, ಕರೆಕ್ಟ್ ಮಾಡ್ತೇವೆ ಅಂತ ಇನ್ನೂ ಮಾಡಬೇಕು, ಇನ್ನೂ ಭಾಳ ಕಟ್ಟುನಿಟ್ಟಾದ ಕ್ರಮ ತಗೋಬೇಕು. ಇವರು ಮತ್ತೆ ಈಗ ಮಾಡಿದೀವಿ ಬಿಟ್ಟು ಅನ್ನೋದು ಮಾಡಬಾರ್ದು. ಇದೊಂದು ಪೂರ್ಣ ಮೆಟ್ಟಿಗೆ ಮಟ್ಟ ಮಾಡಬೇಕು. ಮತ್ತು ಆ ಕರದಿಂದ ಕಾಶ್ಮೀರ ಐತಲ್ಲ ಮೊದಲು ಖಾಲಿ ಮಾಡಿಸ್ಬೇಕು. ಯಾಕೆ ನಮ್ಮ ಅಲ್ಲೇ ದೇಶದಾಗ ನಮ್ಮ ಇದ್ರಾಗಿದ್ದು ಯಾಕೆ ಸುಮ್ಮನೆ ಹೋಗ್ತಾರೆ? ಎಲ್ಲರೂ ಹಿಂದಿನವ್ರು ಬಂದರೆ ಈಗಿನ ಬಂದು ತೆಗಿಬೇಕು. ನಮ್ಮ ದೇಶದಲ್ಲಿ ಇನ್ನೊಬ್ಬರು ಕುಂತಾಗ ಮತ್ತು ಅದು ಈಗ ಹೊರಗೆ ಹಾಕಾಗಿದೆ, ಎಲ್ಲರೂ ಅವ್ರನ್ನೂ ಹೊರಗೆ ಹಾಕಬೇಕು. ಹೌದು, ಅದೇ ರೀ, ಅದನ್ನು ನೀವು ಸರಿ ಮಾಡಿದ್ರೆ ಎಲ್ಲ ಸರಿ ಮಾಡಬೇಕು. ಸರಿ, ಮತ್ತು ಕೇಂದ್ರ ಸರ್ಕಾರ ತಗೊಳತ್ತಾರೆ, ಆದರೂ ಇವರು ಯಾಕೋ ಅಷ್ಟು ನಾವು ತಿಳ್ಕೊಂಡಷ್ಟು ಗೆಲಿಕ್ಕೆ ಹೋದಿಲ್ಲ. ಬೋಲ್ಡ್ ಸ್ಟೆಪ್ ತಗೊಳ್ಬೇಕು ಸರ್, ತಗೋಬೇಕು. ಅಲ್ಲಿ ದೇಶ ಮುಖ್ಯ ಅಲ್ರಿ, ದೇಶ ಮುಖ್ಯ ಅಲ್ಲ. ಅದ ಪಿ ಓ ಕೆ ಹೌದು ಅಲ್ರಿ, ನೀವು ಹೇಳ್ತಾರೆ ಅದ್ರ ಹೆಸರು ಪಿ ಓ ಕೆ, ಪಾಕ ಆಸ್ತಿ ಮತ್ತು ನೀವು ಅಂದು ಹೇಳ್ತೀರಿ, ಮತ್ತು ಅದನ್ನು ತೆಗೆದಿಲ್ಲ ಅಂದ್ರೆ ಏನು ಅರ್ಥ? ನಿಮ್ದು ಏನೈತೆ ಅನ್ನೋದು ಇದಾಗ್ತದಲ್ಲ. ಬಂದ್ರಿ ಇಡೀ ಜಗತ್ತಿನಲ್ಲಿ ನೀವು ನಮ್ಮ ದೇಶದಲ್ಲಿ ಲಿಬರಲ್ ಬಂದಿದ್ದೀವಿ ಅಲ್ಲ. ನಿಮ್ಮ ಜಪಾನ್ ಅವ್ರು ಕಲಿಬೇಕ್ರೆ ಅವರೆಲ್ಲ ಒಂದು ಇಂಚು ಬಿಡಿದ್ರು, ಒಂದು ಇಂಚು ಅವರು ಬಾರ್ಡರ್ಗೆ ಎಲ್ಲಕ್ಕಿಂತ ಹೆಚ್ಚು ದುಡ್ಡು ಖರ್ಚು ಮಾಡಿ ಬಾರ್ಡರ್ಗೆ ತಮ್ಮದೇ ಹಾಕೊಂಡಿರ್ತಾರೆ. ಇಲ್ಲೇನಿಲ್ಲ, ಅವರು ಬರ್ತಾರೆ ಇವರು ಬರ್ತಾರೆ, ಸುಮ್ಮನೆ ಪೇಪರ್ದಾಗ ಟಿ ವಿಯಾಗ ಹೇಳ್ತಾರೆ ಇಲ್ಲ ಅಂತ ಎಲ್ಲ. ಬಟ್ ನಮ್ಮಲ್ಲಿ ಏನಂದರೆ ಇನ್ನೂ ನಮ್ಮ ದೇಶದ ಬಗ್ಗೆ, ನಮ್ಮ ಬಗ್ಗೆ ಎದಕ್ಕೆ ಬೇಕು ನಮ್ಗೆ ಅನ್ನುವಂಥ ಭಾವನೆ. ಈಗ ನೀವು ನಾವು ಒಂದು ಸ್ಥಾನಕ್ಕೆ ಬಂದಿರ್ತೀವಿ, ನಮ್ಗೆ ಯಾಕೆ ಹೋಗ್ಬಿಡ ಅಂದ್ರೆ ಏನು ಅರ್ಥ ಇಲ್ಲ. ಎದಕ್ಕೆ ಕುಂದಿಸ್ತಿರ್ತದೆ ಜನ ನಮ್ಮಲ್ಲಿ? ಅದು ಭಾಳ ಏನು ರೀ, ನಿಮ್ಗೆ ಹೇಳ್ತೀನಿ, ಪ್ರೀವಿಯಸ್ ಡೇನ ನಮ್ಮ ಮಗಳು ನಮ್ಮಳೆ ಅಲ್ಲೇ ಕೂತ್ಕೊಂಡು ಊಟ ಗೀಟ ಮಾಡಿ ಫೋಟೋ ತೆಗೆದುಕೊಂಡ ಪ್ರೀವಿಯಸ್ ಡೇ. ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ 1:15 ನೆಕ್ಸ್ಟ್ ಡೇನಾಗೆ ಪಾಪ ಇನ್ನೊಂದ್ಸಲ ಆ ಹೆಣ್ಮಗಳ ಬಗ್ಗೆ ನೋಡಿದ್ದಾರೆ ಫೋಟೋ. ಏನು ಕರ್ಮ ಇದೆ ಅವ್ರಿಗೆ ಹೇಳಿ ನೋಡಿ. ಬಟ್ ಇದನ್ನು ಕೇಂದ್ರ ಸರ್ಕಾರ ಭಾಳ ಗಟ್ಟಿಯಾಗ್ತದೆ. ಹೇಳ್ತಾ ನಿಮಗೆ ಹೇಳಿದ್ ನಮ್ಮ ಮಗಳು ಹೇಳಿದ್ರಿ, ಅಲ್ಲೇ ಪಶ್ಮೀನ ಅಂತ ಶಾಲ್ ಸಿಗ್ತಾವೆ, ಆ ಶಾಲ್ ಮಾರೋ ಏಜೆಂಟ್ ಅಲ್ಲೇ ಉಂಗರದಾಗ ಅದನ್ನ ಹಾಕಿ ತೋರಿಸುವಾಗ ಮೊಬೈಲ್ದಾಗ ಇಲ್ಲ ಜನ ನಡೆದಾರೆ ಇಲ್ದಾರ ಬರ್ಬೇಕಂತ ಹೇಳ್ತಾರೆ. ಅವೆಲ್ಲ ಅವರು ಅವಾಗ ಬಂದು ಗುಂಡು ಹಾಕ್ಯಾರ. ಅಲ್ಲೇ ಏನು ಇರ್ದಲ್ಲ ಅಲ್ಲೇ ನೋಡ್ರಿ, ಅಲ್ಲಿ ಗಟ್ಟಿ ಆದಂಥ ಕ್ರಮದೊಳಗೆ ಅವನ್ನೆಲ್ಲ ಒದ್ದವ್ರೆ ಹಾಕಿದ್ರೆ ದೇಶ ಸುಧಾರಣೆ ಆಗುತ್ತೆ. ಇವತ್ತು ಅವ್ರು ಶೆಣ್ಮು ಕೊಟ್ಟಾರ ನೋಡ್ರಿ, ಅಲ್ಲಿ ಯಾರು ಹೋಗ್ಬಾರ್ದು ಅಂತ ಇರೋದೆಲ್ಲ. ಅದು ಏನಂದ್ರೆ ಇದಿಲ್ಲಿಂದಲ್ಲ, ನಮ್ಮ ಜನ ಹೋಗೋದು ಬರೋದು ಅಲ್ಲ ಅದಾತ್ರಿ. ಅವ್ರಿಗೆಲ್ಲ ದುಡ್ಡು ಬರೋದು ಹಿಂಗೆಲ್ಲ ಇರ್ತಾರೆ ಇದರಿಂದ. ಇವತ್ತು ಬೆಳೆ ನೋಡಿ ನಿಮ್ಮ ಇರೋದೇ ಪೇಪರ್ ಬಂದಾವ, ಅಲ್ಲಿ ಯಾರು ಹೋಗ್ಬಾರ್ದು ಅಲ್ಲ, ನಮ್ಮ ದುಡ್ಡಿನಿಂದ ಹಿಂಗೆ ಹಾಕತ್ತಿಲ್ಲ ಅಂತ ಹೇಳ್ತಾರೆ ಇವರೇ. ಇದು 1 ವಾರ ಎಫೆಕ್ಟ್ ಇರ್ತೈತೆ, ಆಮೇಲೆ ಮತ್ತೆ ನಮ್ಮಲ್ಲಿ. ಈಗ ನೀವು ಅಮೇರಿಕಾದಾಗ ಬಗ್ಗೆ ಯಾವಾಗ ಏನು ಮದುವೆ ಮಾಡ್ಕೊಂಡು ಬರ್ತಾರೆ, ಅಲ್ಲಿ ಹಿಂಗಾಗಿಲ್ಲ. ಇಲ್ಲಿ ಮದುವೆ ಮಾಡ್ಕೊಂಡು ಹೋಗೋರು ಬರೋರು ಬೇರೆ ಇಂಟೆನ್ಷನ್ದಲ್ಲಿ ಮಾಡಿ 90% ಇಂಟೆನ್ಷನ್ ಇರ್ತಾಯಿಲ್ಲ, ದೇಶವನ್ನು ಇದನ್ನು ಮಾಡ್ಬೇಕನ್ನೋರ ಜಾಸ್ತಿ ಬರ್ತದೆ. ಯಾಕೆ ಇಲ್ಲಿ ಯಾಕೆ ಬರ್ತಾರೆ ಅವ್ರೇನು ಬರ್ಬೇಕಾದ್ರೆ ಏನೋ ಒಂದು ವಿಚಾರಕ್ಕೆ ಅವ್ರದ್ದೊಂದು ನೆಟ್ವರ್ಕ್ ಐತಿ, ಆ ನೆಟ್ವರ್ಕ್ ತೊಗೊಂಡು ಬರ್ತಾರೆ ಅವರು. 1% 2% ಏನಾದ್ರು ಇರ್ಬೋದು. ಬಟ್ ಯಾಕಪ್ಪ ನಮ್ಮ ದೇಶದಾಗ ಯಾರು ಹೆಣ್ಣು ಸಿಗೋದಿಲ್ಲ, ನಮ್ಮ ದೇಶದಾಗ ಗಂಡು ಸಿಗೋದಿಲ್ಲ, ಅಲ್ಲಿ ಅವ್ರನ್ನ ಯಾಕೆ ಮಾಡ್ಕೋಬೇಕು? ಈ ವ್ಯವಸ್ಥೆ ಏನೈತಲ್ಲ 90% ಅದು ಏನೋ ಒಂದು ಇದು ಏನೋ ಒಂದು ಬೇಹುಗಾರಿಕೆ ಟೈಪ್ 100%. ಅದ ಬಂದು ಇಲ್ಲೆಲ್ಲ ಅಲ್ಲಿ ನಿಮ್ಮ ಬೆಂಗಳೂರಾಗ ಕೂತ್ಕೊಂಡು ಮಾಹಿತಿ ಕೊಡಲಿಲ್ಲ ಏನು, ನಾವು ಹೋಟೆಲ್ದಾಗ ಕೂತ್ಕೊಂಡು ಮಾಹಿತಿ ಕೊಡಲಿಲ್ಲ ಅಂಥವ್ರನ್ನ ಯಾಕೆ ಇಟ್ಕೋತಾರೆ ಅಂತೀವಿ. ಇನ್ನೊಂದ್ರೆ ಅವ್ರು ಬರೋದು ಅವಶ್ಯಕತೆ ಏನೈತಿ? ಈಗ ನೀವು ಇದಕ್ಕೆ ಹೋಗ್ರಿ, ನೀವು ಕಲ್ಕತ್ತಾ ಬಾಂಗ್ಲಾದೇಶ ನೋಡ್ರಿ, ಯಾಕೆ ಬೇಕಂದ್ರೆ ಅವ್ರು ನಮಗೆ. ನಾನು ನಿಮಗೆ ಕೇಳಿ ಏನು ಅವಶ್ಯಕತೆ ಇತ್ತು ಅವ್ರು ನಮಗೆ, ಅವರಿಂದ ನಮಗೇನಾಗುತ್ತೆ? ಏನೋ ಇಂಗ್ಲೆಂಡು ಅಮೇರಿಕಾ ಅವರು ಸಾಲ ಕೊಡ್ತಾರೆ, ಸಾಲ ಇವ್ರ ಕಡೆಯಿಂದ ಸಾಲನೂ ತೊಗೊಳಂಗಿಲ್ಲ, ಇವರೇನೋ ಕೊಡಬೇಕೇನಾದ್ರು ಇಂಥ ಇರ್ತಾವಲ್ಲ. ಮತ್ತು ಆ ದೇಶ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅವ್ರಿಗೂ ನಾವು ಯಾಕೆ ಸಂಬಂಧ ಇಟ್ಕೊಳ್ಬೇಕು? ಸಂಬಂಧ ಯಾವುದೇ ಸರ್ಕಾರಗಳಿಗೆ ಸಂಬಂಧ ಇಟ್ಕೊಳ್ಳೋದು ಸರಿ ಸೂಕ್ತವಾದದ್ದಲ್ಲ. ಯಾವುದೇ ಡಿಸ್ಮಿಸ್ ಮಾಡ್ಯಾರ. ಇಂಥ ಒಂದು ಕಂಡೈತಿ ಈಗ ಇವರಿಗೆ, ಇನ್ನೂ ಎಷ್ಟದಾವ ಗೊತ್ತಿಲ್ಲ, ಲೆಕ್ಕಿಲ್ಲ. ಬಟ್ ನಮ್ಮಲ್ಲಿ ಹೇಳಿ, ನಮ್ಮಲ್ಲಿ ಇಂಟೆಲಿಜೆನ್ಸ್ ಸಂಪೂರ್ಣ ಫೇಲ್, ಮತ್ತು ನಮ್ಮಲ್ಲಿ ಗೊತ್ತಿದ್ದು ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾರೆ. ನಮ್ಮ ದೇಶದಲ್ಲಿ ಇರುವಂಥ ಜನ ದೇಶದ ಬಗ್ಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಭಾಳ ಅದೇ ನಮ್ಮ ಒಳ್ಳೆಯತನ ಅಂತಿರೋ ಅಥವಾ ಮೂರ್ತನ ಅಂತಿರೋ ಗೊತ್ತಿಲ್ಲ. ದೇಶದ ಬಗ್ಗೆ ನಾವು ಕಾಳಜಿ ಮಾಡ್ತೀರಿ. ನೀವು ಒಬ್ಬನ ನೀವು
ಇಲ್ಲಿ ಒಬ್ಬ ನೀವು ನಿಲ್ಲಿಸಿರ್ತೀವಿ ಲಕ್ಷ್ಮಣ ಯೋಧನ, ಅವನ ಬಂದು ಇದನ್ನೆಲ್ಲ ಒಳಗಿನ ಮಾಹಿತಿ ಕೊಟ್ಟರು. ಹಂಗಾಗೈತಿ ಗೊತ್ತಿಲ್ಲ ಅವ್ನು ಮದುವೆ ಆಗ್ಯಾನಂದ್ರೆ ಅವರು ಮಿಲಿಟ್ರಿ ಒಳಗಿದ್ದಂಥವ್ರು ಕಡ್ಡಾಯವಾಗಿ ತಮ್ಮ ಮದುವೆಯನ್ನು ಡಿಕ್ಲೇರ್ ಮಾಡಬೇಕು. ಅದು ಬೇರೆ ದೇಶದಲ್ಲ ಅಲ್ಲ ಭಾಳದವ್ರು ಇಂಥಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.